ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ KK ಡ್ರಾಮಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ಏನಿದು ಗುಳ್ಳೆ ಎಲ್ಲಿಂದ ಬರ್ತಾ ಇದೆ ಅಕ್ಕ ಗೊತ್ತಿಲ್ವೇ? ಬೆಳಿಗ್ಗೆ ಟಿಫಿನ್ ಮಾಡಿದಾಗಿಂದ ಎಲ್ಲಿ ಬೇಕಾದ್ರೆ ಎಲ್ಲಿ ಗುಳ್ಳಿ ಬರ್ತಾ ಇದೆ. ಶಾಂಪು ಗಿಂಪು ತಿಂದೇನು ಹಾಳಾದವಳೆ? ಅದೇ ಗೊತ್ತಾಗ್ತಾ ಇಲ್ಲ ಅಕ್ಕ. ಯಾಕೋ ನಮ್ಮ ಬೆಳಗಿಂದ ಎಲ್ಲ ಕಾಲು ನೋಯ್ತಾ ಇದೆ. ಅಯ್ಯೋ ನನ್ನ ಹೊಟ್ಟೆ ತುಂಬ ನೋಯ್ತಾ ಇದೆ ಕಣೆ. ಯಾಕಕ್ಕ? ಅವತ್ತು ಸೂಟಿ ಮಾಡಿಬಿಡ್ಬೇಕು. ನನಗೂ ಯಾಕೋ ಏನಕ್ಕ ಒಂದು ವಾರ ಆಯ್ತು ಹೊಟ್ಟೆಗೆ ಅನ್ನ ತಿಂದರೆ ಹೊಟ್ಟೆ ಸೇರ್ತಾನೆ ಇಲ್ಲ. ಹೌದಾ? ಹಾಗಾದ್ರೆ ಹಣ್ಣು ತಿನ್ಬೇಕಾಗಿತ್ತು. ಯಾವ ಹಣ್ಣಕ್ಕ? ಬಾಳೆಹಣ್ಣಮ್ಮ. ಅಯ್ಯೋ ಆ ಹಣ್ಣಿನ ಸುದ್ದಿ ತೆಗಿಬೇಡವೆ. ಹಣ್ಣು ತಿನ್ನಕ್ಕೆ ಹೋದ್ರೆ ಮಣ್ಣು ತಿನ್ಬೇಕು ಅನಿಸ್ತಾ ಇದೆ ಕಣೆ. ಹಾಗಿದ್ರೆ ಒಂದು ಪುಟ್ಟಿ ಮಣ್ಣೆ ತಿನ್ಬೇಕಾಗಿತ್ತು. ಅಕ್ಕ ಮಣ್ಣು ತಿಂದ್ರೆ ವಾಂತಿ ಆಗ್ತಾ ಇದೆ. ವಾಂತಿ ಆಗ್ತಾ ಇದೆಯಾ? ತಂಗಿ ನಿನ್ನ ಸೊಂಟದ ನರ ಏನಾದರೂ ತಂಬೂರಿ ವೀಣೆ ಥರ ಮಿಡಿತಾ ಇದ್ದೇನೆ. ಒಂದು ನರ ಯಾಕಕ್ಕ? ಎಲ್ಲ ನರನು ಜಗ್ಗಿ ಹೊಟ್ಟೆಲಿ ಇಲಿ ಓಡಾಡ್ದಂಗೆ ಆಗ್ತಾ ಇದೆ ಕಣೆ. ಗೊತ್ತಾಯ್ತು ಬಿಡು, ನಿಮ್ಮ ಯಜಮಾನ್ರು ಕಿಲಾಡಿ ಕಣಿ. ಯಾಕಕ್ಕ? ನೀನೀಗ ಗೊಬ್ಬರಿಣಿ ಅಮ್ಮ, ಗೊಬ್ಬರಿಣಿ. ಗೊಬ್ಬರ ಚೀಲ ಹೋದ ವಾರ ತಂದಿವಲ್ಲಕ್ಕ. ಅದಲ್ಲ ಮಾದಂತಾರಲ್ಲ ಗೊಬ್ಬರಿಣಿ. ಅವು ಶಿವಣ್ಣನ ಅಂಗಡಿಗೆ ಇಳಿಸಿವಿ. ಏ ಗಬ್ಬಾಗಿಲೇ. ನಾನೇನು ಎಮ್ಮೆನಕ್ಕ ಗಬ್ಬಾಗಕ್ಕ? ಅದಂತಾರಲ್ಲಮ್ಮ ಡಾಕ್ಟ್ರು. ಅಲ್ಲಿ ಓದ್ಕೊಡ್ಲಿ. ಅಯ್ಯೋ ಪೇಡೆ ಕೊಡಲ್ವಾ ನಿಮ್ಮ ಹೆಂಡ್ತಿಗೀಗ? ಓ ಅಂದ್ರೆ ನಾನು ನಾಯಿ ಆಗ್ತಾ ಇದ್ದೀನಿ. ಆಗೋದಾಗ್ತಿ ಹಡಪತ್ತಿದ ನಾಯಿನ ಆಗ್ನಿ. ಅದೇನ ಅಂತಾರಲ್ಲ ಕಣಕ್ಕ, ತಾಯಿ ಕಣೆ. ಅಯ್ಯೋ ತುಂಬಾ ಗುಡ್ ನ್ಯೂಸ್ ಹೇಳಿದ್. ನಿನ್ ಬಾಯಿಗೆ ಬೆಲ್ಲ ಹಾಕ. ಏನ್ ಹಾಕದ್ ಬಿಡಮ್ಮ. ಯಾಕಕ್ಕ? ನಿನ್ ನೋಡಿ ಸಂತೋಷ ಪಡ್ಲು, ನನ್ನ ಹಣೆ ಬರ ನೋಡಿ ಅಳ್ಳು. ಅದೇ ಗೊತ್ತಾಯ್ತು. ಯಾಕೆ ಹೇಳಕ್ಕ? ನಮ್ಮ ಯಜಮಾನ್ರು ದಿನ ರಾತ್ರಿ ಕುಡಿದು ಬಂದು ಮಲ್ಲಿಕನಗತ್ಲೆ ಬೆಳತನಕ ಹೊಡಿತಾರೇನಕ್ಕ? ಎಲ್ಲರೂ ಅಂತಾರಲ್ಲ ನನ್ನ ಗಂಡ. ಮತ್ತೆ ನನ್ನ ಗಂಡ ಗುಣವಂತ ಗಂಡ. ಓ ಚಿತ್ರಿಗೆ ಮಂಜಣ್ಣ ಎಷ್ಟು ಒಳ್ಳೆಯವ್ರು ಗೊತ್ತಾ? ಹಂಗೆ ಇಬ್ರು ನಾವು ಒಂದೇ ಬೆಡ್ ಮೇಲೆ ಮಲಗಿದ್ರು ಅವ್ರು ಆ ಕಡೆ ತಿರುಗಿ ಮಲಗ್ತಾರೆ, ನಾನು ಈ ಕಡೆ ತಿರುಗಿ ಮಲಗ್ತೀನಿ. ಯಾಕಕ್ಕ? ಅವ್ರು ನೋಡಕ್ಕ ಒಲ್ಲೆ ಅಂತಾರ? ಅಷ್ಟು ಸಿನ್ಸಿಯರ್ ಅವರು. ಹೆಂಡ್ತಿನ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅವರು. ಅಯ್ಯಯ್ಯೋ ಒಂದೇ ಮಾತನ್ನೆಲ್ಲ ಹೇಳ್ಬೇಕಂದ್ರೆ ನನಗೆ ನನ್ನ ಹಣೆ ಬರನೇ ಕೆಟ್ಟದ್ದಮ್ಮ. ನೀ ಏನೇ ಅನ್ನಕ್ಕ? ಆ ವಿಷಯದಲ್ಲಿ ನಾನು ಲಕ್ಕಿ ಅಂದ್ರೆ ಲಕ್ಕಿ. ಅದಕ್ಕೆ ನೀನು ಹೊಟ್ಟೆ ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ. ಹೂನಕ್ಕ, ನನ್ನ ಗಂಡ ಬಿಡೋದೇ ಇಲ್ಲ. ವಾರದಾಗ 3 ದಿವಸ ಗಿಚ್ಚಿ ಗಿಲಿಗಿಲಿ ಇದ್ದಿದ್ದೆ ಅಕ್ಕ. ನಡಿಯಮ್ಮ ಹೋಗಿ ಹಾಸ್ಪಿಟ್ಲಿಗೆ ಒಮ್ಮೆ ಚೆಕಪ್ ಮಾಡಿಸ್ಕೊಂಬರೋಣ. ನೀನೇನು ಚಿಂತೆ ಮಾಡಿಬಿಡ. ನನ್ನ ಗಂಡನಿಗೆ ಹೇಳಿ ನಾನು ನಿನಗೆಲ್ಲ ಮಾಡಿಸ್ತೇನೆ. ಏನು? ಹೊಸ ಒಂದು ಗಂಡನ ನೋಡಿ ಮದುವೆ ಮಾಡಿಸ್ತೇನೆ. ಅಷ್ಟು ಮಾಡಿ ಪುಣ್ಯ ಕಡೆ. ಇದೇನಕ್ಕ ನೆನೆದವ್ರ ಮನದಲ್ಲಿ ಅಂತ ನನ್ನ ಗೇಂಡ ಈ ಕಡೆನೆ ಬರ್ತಾನೆ. ಅವ ಗೇಂಡ ಮೃಗ ಭಾಳ ಕಾಣಕತ್ತಾನ. ಅವಾಗಿಂದ ಮೊಬೈಲ್ ಹಿಡ್ಕೊಂಡು ನಿಂದ್ರಾಕತ್ತೇನಕ್ಕ. ನಿಂದೇನೋ ತುಂಬೆ ಇರ್ಲಕ್ಕ. ಅವ್ರು ಬಂದಾಗ ನೀವು ಸ್ವಲ್ಪ ದೂರ ಇರು. ಅಯ್ಯೋ ನಾನು ಸರಿದ್ ಬಿಡ್ತೀನಮ್ಮ. ನಿಮ್ಮ ವ್ಯವಹಾರ ನಾನು ಯಾಕೆ ನಡ್ಬರ್ಕ್ ಬರ್ಲಿ ಅಕ್ಕ? ಅಲ್ವೇ ಮದುವೆಯಾಗಿ 6 ತಿಂಗಳಾಯ್ತು. 9 ತಿಂಗಳ ಗೊಬ್ಬರಿಣಿ ಹೆಂಗಾಗಿ ಅಂತ ಕೇಳಿ ಹೆಂಗೆ ಹೇಳ್ದ? ಹೇಳ್ಬೇಕು. ಏನಂತ? 3 ತಿಂಗಳು ಮುಂಚೆ ಡೌನ್ಲೋಡ್ ಮಾಡಿದ್ದೀರ ನೀವು ಅಂತ. ಅಂದ್ರೆ ನಾನು ಕಾಲ್ ಜಾರಿನಕ್ಕ? ಎಲ್ಲ ಜಾರಿ ತಂಗಿ ನೀನು. ಸರಿ ಸರಿ, ಅವ್ರು ಬಂದಾಗ ಹೇಳ್ಬಿಡಿ. ನಾನು ಹೇಳಕ್ ಹೋಗ್ಬೇಡ, ಸುಮ್ಮನೆ ಇದನ್ನು ಮತ್ತೆ ಹೇಳಿದ್ವಿ ಅಂದ್ರೆ ಮೈನಸ್ ಪಾಯಿಂಟ್ ನಮ್ದೇ ಆಗತ್ತೆ ಮತ್ತೆ. ಸರಿ ಬಿಡಕ್ಕ. ಹಲೋ 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 ಹಲೋ. ಇದೇನು 3 ಸೌಂಡ್ ಕೇಳಕತ್ತೈತಲ್ಲ? ನೆಟ್ವರ್ಕ್ 3 ಅದಾವಲ್ಲ ಮಮ್ಮ, ಜಗಕತ್ತಾವ. ಮತ್ತೇನು ಆರಾಮದ ಇಲ್ಲ? ಆರಾಮಿಲ್ಲ ಅಂದ್ರೆ ಬಾಡೆ ಬಂದೇನು ದವಾಖಾನೆ ತೋರ್ಸವದೇನು? ನಾ ಯಾಕೆ ತೋರಿಸ್ಲಿ? ನಿನ್ನ ಗಂಡ ಅದಾನಿಲ್ಲ ತೋರ್ಸಂತೇಳು. ಮತ್ತೆ ನೀ ಏನು ಕೇಳ್ತಿ ಅದು? ಮತ್ತೇನು ಹಬ್ಬ ಜೋರಾಗೈತಿ? ಆತ ಉಂಡಿ ಕಳಿಸಿದ್ ನೀ ತಿಂದು ಇಲ್ಲ? ನಾನು ಕಡುಬು ಕಳಿಸಿದ್ದೆ, ಹೆಂಗೆ ಅದಾವ ಹೇಳೇ ಇಲ್ಲ. ಕಡುಬು ಅಂದ್ರೆ ನಮ್ಮ ಕಡೆಯಪ್ಪ ಹೂರ್ಣ ತುಂಬಿದ್ರೆ ಕಡುಬು ಅಂತಾರ. ಬರೀ ಮೈದಾ ಹಿಟ್ಟು ಕಳಿಸಿದ್ರೆ ಕಡುಬು ಅನ್ನಲ್ಲ ಅದಕ್ಕೆ. ಆಯ್ತು, ನನ್ನ ಅಕೌಂಟಿಗೆ ಒಂದು 2 ಲಕ್ಷ ರೂಪಾಯಿ ಕಳಿಸ. ಅಯ್ಯೋ ಇವನು ಬಾಡೆ ನಮ್ದ ಪಡ್ಕೊಂತೀನಿ ನಾವು. ಸರಿ ಇಡ್ಲ? ಹಾಳಾಗೋಗಿಟ್ಟ ಇಡ್ಲ? ಯಾಕಮ್ಮ? ಅಯ್ಯೋ ಅವರು ಫೋನಲ್ಲಿ ಮಾಡ್ತಾ ಇದ್ದಾರಕ್ಕ. ಅಯ್ಯೋ ನನ್ನ ಜೊತೆನೆ ಸಂವಾದ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ನೀನು ಸುಮ್ಮನೆ ಕಣಕ್ಕ, ನಿನಗೆ ಗೊತ್ತೇ ಆಗಲ್ಲ. ಹೋಗಮ್ಮ ನಿಮ್ಮ ಯಜಮಾನ್ರ ಮಾತಾಡ್ಸು. ಭಾಳ ದಿವ್ಸದ ಮೇಲೆ ಭೇಟಿ ಆಗ್ತಾ ಇದ್ದೀರ. ಬಿಡಲ್ಲ ಈಗ ನೋಡಿ ಮೈ ಮೇಲೆ ತಬ್ಕೊಂಡು ಬಿಡ್ತಾನ. ರೀ ಏನು ಅಂದ್ರೆ ಡೋಂಟ್ ಟಚ್ ಮೀ. ಯಾರು ನೀವು? ಗಂಟಿ ಜೋಗ್ತಾರು? ಏನೋ ಹೊಸ ನಾಮಕರಣ ಮಾಡಿದಪ್ಪ ನಮಗೆ. ಏನಕ್ಕ ಗಂಟಿ ಏನೋ ಜೋಡ್ಸಾಕತ್ತಾನಂತ? ಅವ್ರೇನೋ ಅನ್ಲಿ ಬಿಡೆ, ನೀನು ಹೋಗಿ ನೀನು ರಮ್ಸು. ಏನ್ರಿ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನ್ರಿ ನಿಮ್ಮ ಹೆಂಡತಿ ಹಸೀನಾ. ನಾನಿವ್ ಲೆಕ್ಕ ಪಶೀನಾ. ಅಕ್ಕ ಜಾಸ್ತಿನೇ ಸಿಡಿಸ್ತಾ ಇದೆಯೇ? ಅಷ್ಟು ಬಂತಮ್ಮ.
ಹಸೀನಾ ಪಸೀನಾ ಯಾರ್ರೀ ಮೇಡಮ್ ನೀವು? ಅಯ್ಯೋ ನಿಮ್ಮ ಯಜಮಾನ್ರು ತುಂಬಾ ತಮಾಷೆ ಸ್ವಭಾವದವ್ರು ಬಿಡಿ. ಆ ವಿಷಯದಲ್ಲಿ ನಾನು ಲಕ್ಕಿ ಅಂದ್ರೆ ಲಕ್ಕಿ. ಅದಕ್ಕೆ ನೀನು ಹೊಟ್ಟೆ ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ. ಅಯ್ಯೋ ಭಾವ, ನಿಮ್ಮಿಬ್ಬರು ಮದ್ವೆಲಿ ನಾನು ಊರಲ್ಲಿ ಇರ್ಲಿಲ್ಲ, ಬಾಂಬೆಗೆ ಹೋಗಿದ್ದೆ. ಅಲ್ಲೇ ಕಕ್ಕ ಅಲ್ಲಿ ಸ್ವಲ್ಪ ವ್ಯವಹಾರ ಇದ್ದು ಸುಮ್ಮನೆ. ಅಯ್ಯೋ ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ತಂಗಿ ಹೊಟ್ಟೆಲಿ ಪಾಪು ಕೊಟ್ಬಿಟ್ಟಿದ್ದೀರಾ. ಹೌದ್ರಿ, ನಾನೀಗ ಬಚ್ಚಲು ಬಸರಿ. ಇಲ್ಲಿ ತಂಗಿ ನೀ ಗಟ್ರ ಬಸರಿ ಇರ್ಬೇಕು ನೋಡು. ಅದೇನ ಅಂತಾರಲ್ಲಕ್ಕ, ಚೊಚ್ಚಲ ಬಸರಿ ಕಡೆ. ಚೊರ್ಚಲು ಬಸರಿ. ನೀವು ಕರ್ಕೊಂಡೋಗಿ ನನ್ನ ಆಸೆ ಈಡೇರಿಸ್ಬೇಕು. ಹೋಗಿ ಒಂದು 15 kg ಕರ್ದಂಟು, ಒಂದು 15 kg ಪೇಡೆ ತೊಗೊಂಬನ್ನಿ. ಎಲ್ಲ ತೊಗೊಂಬನ್ನಿ ಬಾವ, ಇಲ್ಲ ಕೂಸ್ ಕಿವಿ ಸೋರುತ್ತೆ ಬಾವ. ಹೆಂಡತಿ ಬಸರಿ ಮದುವೆ ಏನ್ ಹೇಳಕತ್ತೀರಿ ಅಕ್ಕಾರ ನೀವು? ಏನ್ ರಾಖಿ ಕಟ್ಟಿಸ್ಕೊಂಡಾಗ ಏನೀಗ ನಮ್ಮ ಕಡೆ ಅವ ಇವೇನು ದೌಲ್ಯನ್ ತಮ್ಮ ಏನಲ್ಲ ಮಾತೆತ್ತಿರ್ ಬರೀ ಅಕ್ಕ ಅಕ್ಕ ಅಂತ ಬರೀ. ಅದು ತಂಗಿ ನಿಂದು ಯಾವ್ದಾದ್ರು ಘಟನೆ? ಅಕ್ಕ ನಾನು ಒಂದು 20-30 ಯಾವ್ದು ನೆನಪು ಬರುತ್ತಕ್ಕ? ನೀವು ಒಬ್ಬರ ಜೊತೆ ಸುದ್ದಿ ಇಲ್ಲ ಯಾವತ್ತು ಅಕ್ಕ. ಅಲ್ಲ ಮಾತು ಹೇಳುತ್ತೆ, ಯಾವ್ದಾರ ಮೆತ್ತು ನಿಷೇಧಾಗದನು ಅಂತ ನಾವ ಹಾಳಾದವಳೆ ಹೇಳಿ ನಾನು ಎದೆ ಹೊಡ್ಕೊಂಡೆ. ಅಲ್ಲಲ್ಲ ಮಾತಂದೆ ರೀ, ನೆನಪು ಮಾಡ್ಕೊಳ್ರಿ. ಅವತ್ತು ನೀವು ವಿಶ್ರಾಂತಿಗೆ ಅಂತ ಹುಬ್ಬಳ್ಳಿಗೆ ಬಂದಿದ್ದು, ಉಡುಪಿಯಲ್ಲಿ ಲಾಡ್ಜ್ ಮಾಡಿದ್ದು. ಉಡುಪಿ ಲಾಡ್ಜ್ನಲ್ಲಿ ರೂಮ್ ಮಾಡಿದ್ದು. ಅಕ್ಕ ಅವ್ರ ಜೊತೆ ಇದ್ದವಳು ನಾನಲ್ವಾ? ಲಾಡ್ಜ್ ಸೇಮ್ ರೂಮ್ ಅಷ್ಟೇ ಚೇಂಜ್ ಇತ್ತು ಅಂತ. ಅವತ್ತು ರೂಮ್ ಮಾಡಿದ್ದು, ನೀವು ಅಲ್ಲಿಗೆ ಬಂದಿದ್ದು, 90 ಕ್ವಾರ್ಟರ್ ಹಾಕಿದ್ದು. 90 ಕ್ವಾರ್ಟರ್ ಎರಡೂ ಒಂದೇ. ಬೇಡ ಬೇಡ ಅಂದ್ರು ನೀವು ಕುಳಿತ ನಮ್ಮನೇಲಿ ಬೀಳ್ತಾ ಇದ್ರಿ. ನಾನೇ ನಿಮ್ಗೆ ತಡಗ ಜೀಟಗಾಲ್ ಕೊಟ್ಟು ಸಪೋರ್ಟ್ ಮಾಡಿದಳು. ನಾನೇ ರೀ ನಿಮ್ಮ ಹೆಂಡತಿ ಹಸೀನಾ. ನಾನು ಇವಳು ಅಕ್ಕ ಪಸೀನಾ. ಬೇರೆ ಕಡೆಯಿಂದ ಸಿಡಿಸಿದೆ ಅಕ್ಕ. ಬರಕತ್ತೈತ್ ಕಣೆ. ನಾನು ಉಡುಪಿಗೆ ಹೋಗಿದ್ದು ಖರೆ. ಸಿಕ್ಕ ಲಾಕಿ ಅಜಯ್ ಅಲ್ಲಿ 6 ಜನಾಗ ನಿಷೇಧಾಗಿದ್ದಾಗ ನಾನು ಜಕ್ಕೊಂಡು ಹೋಗೋದಕ್ಕೆ ಬಾಡಿ ಲ್ಯಾಂಗ್ವೇಜ್ ಬೇರೆ ಇತ್ತು. ಅಯ್ಯೋ ಬಾಬಾ, ಮೊದಲು ಸಿಂಗಲ್ ಇದ್ಲು ಬಾಬಾ, ಈಗ ಡಬಲ್ ಆಗಿದ್ದಾಳಲ್ಲ, ಆ ಥರ ಕಾಣ್ತಾ ಇದ್ದಾಳೆ. ಅದಕ್ಕೆ ಹಣ್ಣು ಹಂಪುಲ್ಲ ತಿನ್ಬೇಕಲ್ಲ. ಸಿಕ್ಕಲ್ಲೇ ಸಿಕ್ಕಂಗೆ ಸಿಕ್ಕಾಪಟ್ಟಿ ತಿಂದು ಹಿಂಗೆ ಆಗ್ಬಿಟ್ಟಾಳ. ನಿಷೇಧಾಗ ಅದನ ಏನಾರ ಹೇಳಿದ್ರೆ ಕೇಳ್ತಾನ ಅಂತ ತಿಳ್ಕೊಂಡ್ರೇನ? ಅಯ್ಯೋ, ಇದ್ದಿದ್ದ ಕೇಳಲ್ಲ. ಹಳಿ ಬುಬ್ಬಿಣ್ಯಾರ ಯಾರು ಹೇಳ್ತೀರಿ ನೀವು? ಬೋಗೋಣಿ ಬೋಗೋಣಿ ಇದ್ದಂಗದಿ ಮತ್ ನನ್ನ ಹೇಳ್ತೀಯ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮಂತ ಪತಿವ್ರತಿಗೆ ಮಾತಾಡ್ತಾನಲ್ಲಿ ಇವನು. ಇವನ್ ಬಾಯಿಗೆ ಬೆಲ್ಲ ಹಾಕ. ಅಯ್ಯೋ ದೇವ್ರೆ, ಇವನು ಕೈ ಕರಿ ನಾಗರಾವಾದ್ರೂ ಕಡಿಬಾರ್ದ, ಇವನಿಗೆ ಹಾವು ಕುಕ್ಕಬಾರ್ದ, ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಯ ನೋವು ಬಂದು ಯಾಕೆ ಕೊಟ್ಕೊಂಡು ಹೋಗಬಾರ್ದ. ತಂದನ್ನ ತಾನಾನ ತಂದನಾನ ತಾನ ತಂದನ್ನ ತಾನಾನ ತಂದನಾನ ತಾನ ತಂದನ್ನ ತಾನನ ತಂದ ನಾನ ನಾನನ ತಂದನ್ನ. ಹೊಟ್ಟೂರಿ ಸರಿಲೇ. ಯಾಕಲೇ ನೀ ಅಷ್ಟೇ ಕುಣಿ. ಯಾಕೆ ನೀನು ಅಷ್ಟೇ ಕುಣಿಬೇಕೇನು? ಕಂಟ್ರೋಲ್ ಅಕ್ಕ, ಕಂಟ್ರೋಲ್. ಒಳಗಿನ ಮನುಷ್ಯ ಕಂಟ್ರೋಲ್ ಆಗ್ತಾ ಇಲ್ಲಮ್ಮ. ಇಲ್ಲಾಂದ್ರೆ ಅವಳು ಸೀದಾ ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತಾಳೆ ಇವಾಗ. ಅಯ್ಯೋ ಅಯ್ಯೋ, ಇಲ್ಲ, ಅನ್ಯಾಯ ಅನ್ಯಾಯ. ಸುಮ್ಮಿರಕ್ಕ. ಯಾರು ನೀವಿಬ್ರು ಡ್ಯಾನ್ಸರ್ಗಳ? ನೀವು ಕಬ್ಬಿನ ಟ್ಯಾಕ್ಟ್ರಿ ಮೇಲೆ ಕುಣಿತೀವಲ್ಲ ನಾವು. ಅವ್ರು ಸೀಸನ್ ಇಲ್ಲಲ್ಲ, ಮತ್ತೆ ಏನು ಮಾಡೋದು ಅಂತ ಇಲ್ಲಿ ಬಂದು ಕುಣಿಯಾಕತ್ತೀವಿ ಈಗ. ಹೌದೌದು, ಈಕಿ ಪೂರ ನಮ್ಮ ಲೀಡರ್ ಅಕ್ಕ. ಅಯ್ಯೋ, ನಾವು ಅಬಲೇರಕ್ಕ ಅಬಲೇರಕ್ಕ. ಯಾಕೇನಾಯ್ತು ಅಕ್ಕ ದೂರ ನಿಂತು ವ್ಯವಹಾರ, ನಮ್ದು ಹೊಟ್ಟೆ ಉರಿತೈತಿ ಈಗ. ಬಾರ್ಕಣಕ್ಕ, ಈ ನೀಚ ಪಾಪಿ ಮೋಸಗಾರ ದಗಾಕೋರ್ ನನ್ನ ಮಗ ಕಲ್ಲೂರು ಪೀಟ್ರಿಕೆ ಕಲ್ಲೂರ್ ಅಂತ ಸಾಕನ್ನು ಅಷ್ಟು ಅವ್ರ ಮನ್ ತನಕ ಹೋಗವು. ನೋಡಕ್ಕ, ಇಷ್ಟು ದಿವಸ ನನ್ನ ಎಲ್ಲ ಕರ್ಕೊಂಡು ಅಡ್ಡಾಡಿ ಹೊಟ್ಟೆಯಲ್ಲಿ ಪುಪ್ಪು ಕೊಟ್ಬಿಟ್ಟು. ಇಲ್ಲ, ನಾನೇ ಕೊಟ್ಟಿರ್ಬೇಕು ನೋಡು. ಅದೇನಂದಲ್ಲ ಪಾಪು ಕಣೆ. ಪಾಪು ಕೊಟ್ಬಿಟ್ಟು ಈಗ ನೀನ್ ಯಾರು ಗೊತ್ತೇ ಇಲ್ಲ ಅಂತ ಇದೀನಿ. ಇದು ನ್ಯಾಯ ಏನಕ್ಕ? ಮದುವೆಕ್ಕಿಂತ ಮುಂಚೆ ನೀನೆಲ್ಲೋ ನಾನಲ್ಲೇ ಅಂತ ಇದ್ದ. ಈಗ ಇದಾದ್ಮೇಲೆ ನೀನೆಲ್ಲೋ ನಾನು ಎಲ್ಲೋ ಅಂತ ಇದ್ದಾನೆ. ಇದು ನ್ಯಾಯನ? ಇದು ನೀತಿನ? ಶಾಂತಿ ಸಮಾಧಾನ. ಅನ್ಯಾಯ, ಮಹಾ ಅಪರಾಧ. ನಾ ಇದನ್ನ ಹಿಂಗ ಸುಮ್ನೆ ಬಿಡಂಗಿಲ್ಲ. ಊರ ಮಂದಿನೆಲ್ಲ ಕೂಡಿಸ್ತೀನಿ, ಇವನಿಗ ಬರೋಬ್ಬರಿ ವ್ಯವಸ್ಥೆ ಮಾಡ. ಯಾಕಕ್ಕ ಹಿಂಗ್ ಹೊಯ್ಕೊಂಡಾಗ ಮಂದಿ ಕುಡಿದ್ ಮತ್ತ. ಈಕಿ ನನ್ನ ಹೆಂಡತಿ. ಹಂಗಾರೆ ತಾಳೆಲ್ಲೇ ತೋರ್ಸ ಬೋಳೆ.
ತಾಳಿ ತೋರ್ಸೋನಿಗೆ. ನಿಮ್ಮವ್ರು ನೀವು ಒಂದು 20 ರೂಪಾಯಿ ಖರ್ಚು ಮಾಡಿ ರೋಡ್ಗೋಡ್ ಹಾಕೊಂಡ್ ಬರಂಗಿಲ್ಲ. ನಂದಿನ ಕಾಯಂ ಬಿಸ್ನೆಸ್ ಏನಕ್ಕ ಇದೆ ಈಗ ಏನು ಹೇಳೋದು ಈಗ? ಅದ್ರ ಬಗ್ಗೆ ನಮ್ಮ ಅಕ್ಕಗೆ ಗೊತ್ತು. ಕುತ್ತಿಗೆ ಬಂದ್ಕೊಳ್ಳಿ ಎಲ್ಲ ಅಕ್ಕಂಗೆ ಗೊತ್ತದು. ಅದು ಅಕ್ಕ ಹುಬ್ಳಿಯಿಂದ ಬರ್ತಾ ಇದ್ವಲ್ಲ, ನಡೆದು ಕಾಲು ನೋವಾಯ್ತಂತೆ. ಬಸ್ನಲ್ಲಿ ಕುಂತ್ವಲ್ಲ, ಕಂಡಕ್ಟರ್ ದುಡ್ಡು ಇಲ್ಲ ಅಂದ್ರೆ ಇಳಿದು ಬಿಡಿ ಅಂದ. ಗಟ್ಟಿ ಮನಸ್ಸು ಮಾಡಿ ಇವಳು ತಾಳಿನೇ ಹರಿದು ಕೊಟ್ಬಿಟ್ನಕ್ಕ. ಟೊಮಾಟೊ ಹೊಡಿತು ಸುಮ್ಮನೆ. ಪಾಪ ನಿಮ್ಮ ಕಣ್ಣೀರಿನ ಗೋಳು ನಾನು ಕೇಳಲ್ಲ. ಹಾಕಿಸ್ದವ್ ಏನಲ್ಲ ಭಾಡ್ಯ. ನಾವು ಹೆಂಗಿದ್ರು ತಂಡ್ಯಾಗ ಸಿಂಗಲ್ ಅದೀವಿ. ಈಕೆ ನಾನು ಹೆಂಡ್ತಿ ನಾ ಕರ್ಕೊಂಡು ಹೋಗ್ಬೇಕು. ಅಷ್ಟೇ ಅಷ್ಟೇ ನಮ್ದು ಅಷ್ಟೇ. ಹೋಗಂಬ. ಏ ಅಪ್ಪ ಬರಗೆಟ್ಟನಾಗ ಇಲ್ಲೈತ್ ನಿನ್ JCB. ಯಾಕೆ ಮಿಸ್ಟೇಕ್ ಆಯ್ತು? ಏ ಬಾರ ಹೋಗು. ಏ ಬಾರ ಕರಿತಾ ಇದ್ದಾನೆ. ಮನೆಗೆ ಹೋಗಂಬ. ಅಯ್ಯೋ ಪತಿಯ ಪಾದವೇ ಪತಿರತಿ ಜಾಗ. ಹೋಗು ಹೋಗು ಹೋಗು. ಬೇಡಕ್ಕ, ಇವತ್ತು ಯಾಕೋ ಹೋಗು ಪೋರ್ಸ್ ನೋಡಿದ್ರೆ ಗಿಚ್ಚಿ ವಿಲಿ ಅನ್ನಂಗೆ ಕಾಣ್ತೈತೆ. ನನ್ನ ಪ್ರೀತಿ ಅಕ್ಕ ಅಲ್ವಾ ನೀನು? ಇವತ್ತೊಂದು ನೀನೇ ಅಡ್ಜಸ್ಟ್ ಮಾಡ್ಕೊಳ್ಳೆ. ಇಂಥ ವಿಷಯಕ್ಕೆ ತೂಸಿಗೆ ಒಳತಂತ ನಾ ಅವತ್ತ ಹೇಳಿನಿ. ಯಾಕಕ್ಕ? ನಾನೆಲ್ಲ ಹೋಗ್ತಾ ಇದ್ನಮ್ಮ, ಆದರೆ ಈ ಕುಂತ ಸಮಾಜ ಏನನ್ನುತ್ತೆ, ಅಕ್ಕನೇ ನಿಂತು ತಂಗಿ ಜೀವನನ ಹಾಳು ಮಾಡಿದ್ಲು ಅಂತ ಈ ಸಮಾಜ ನನಗೆ 2 ಮಾತು ಅನ್ನಲ್ವಾ? ನೀನು ಎಷ್ಟೊತ್ತಿದ್ರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ. ಅತ್ತೆ ಮನೆ ಸ್ವತ್ತಾದರೂ ಸರಿಯಂತೆ. ಎಲ್ಲ ಬಲ್ಲೆ ನಾನು, ಬೇಗ ಬಾರೆ ನೀನು. ಅಕ್ಕ ಯಾಕೆ ಅಕ್ಕ? ಸೈಡಿಗೆ ಯಾವ್ದಾರ ಕಚ್ಚಾ ರೋಡ್ ಐತೆ ನೋಡಕತ್ತಿದ್ದೆ. ಅವೇನು ಬರಗಟ್ಟೆ ಬಸ್ಲಿಂದ ಎಲ್ಲ ತಂಗಿ. ನಾನು ಪೂರಾ ಹುಚ್ಚರ ಜೊತೆ ಇದ್ದೀನಿ, ಇಲ್ಲ ಪೂರಾ ಶಾಣ್ಯರ ಜೊತೆ ಇದ್ದೀನಿ. ಇವ ಪೂರಾ 6 ಹುಚ್ಚಿದ್ದಂಗೆ ಅದ. ನೀವ ನನಗೆ ಅರ್ಜೆಂಟ್ ನಾ ಹೋಗ್ಬೇಕು. ಅಕ್ಕ ನೀನು ಈ ಮಾತಂತ ಇದೆಯಾ? ನಿನಗಿನ್ನೂ ಬಂದಂಗೆ ಆಗ್ತಾ ಇದೆ. ನಾನು ಡೈಪರ್ ಹಾಕಿಲ್ಲ ಬಂದೆ. ಶೇಂಗಾ ಉಂಡಿ ತಿನ್ನಬೇಡ ಅಂದ್ರು ತಿಂದು ಅನಾಹುತ ಮಾಡ್ಕೊಂಡ್ಬಿಡ್ತಾಳೆ ನಮ್ಮ ತಂಗಿ. ಮುಗೀತಲ್ಲ, ನನಗೂ ಕೆಲಸ ಐತೆ. ನಿಂದ್ರೆ ಎಲ್ಲಿ ಹೊಂಟಿ? ನೀನು ಹೇಳ್ತಿ ಕುಂತಾಳಲ್ಲಿ ಹೋಗಿ ಒಂದು ಚರಿಗೆ ನೀರು ತೊಗೊಂಡ್ ಬಾ. ನಾನು ಇವಳಿಗೆ ನೀರು ತಂದು ಕೊಡ್ಬೇಕಾ? ಮಲಗಿದ ಘಟ ಸರ್ಪದ ಹೆಡಿನ ತುಳಿದು ಬಿಟ್ರಲ್ಲೋ ನೀವು. ಅಯ್ಯ ಬಾಡ್ಯ 7 ಅಡಿ ಸರ್ಪ ಹಾಕಿ ತಿಕ್ಕಿ ಹೋಗಿದ್ವಿ. ಹೋಗ ಕಡೆ ಇನ್ನದು ನಿಮ್ಮನ್ನ ಕಚ್ಚಲಾರ್ದೆ ಬಿಟ್ಟಿತ. ಅಯ್ಯ ಹೆಡಿ ಎತ್ಲಿ ಜೈಚು ಕೊಂದು ಬಿಡ್ತೀವಿ ಅದನ್ನ. ಅಲ್ಲಿ ಆಕಿಗೆ ನಾ ತಾಳಿ ಕಟ್ಟಿರ್ಬೇಕು, ಅದು ನಿಷೇಧಾಗ. ಅದಕ್ಕೆ ಎಷ್ಟು ರೊಕ್ಕ ಕೇಳ್ತಾಳ ಆಕಿ ಮುಖದ ಮ್ಯಾಗ ಹೋಗಿತ್ತೀನಿ. ಅಷ್ಟಾದ್ರೆ ಸಾಕು ನಮಗೆ. ಅದನ್ನ ಬಿಟ್ಟು ನೀರು ತೊಗೊಂಬ ಆಗಲ್ಲ. ಎಷ್ಟು ಹೇಳಿ ನಿನ್ ರೇಟ? ಕೇಳಿದ್ರೇನ್ರವ ಈ ಗಂಡ ಗಬ್ರವನ ಮಾತು? ಕೇಳಿದ್ವಕ್ಕ, ಕಿವಿಯಿಂದಾನೇ ಕೇಳಿದ್ವಿ. ತಾಳಿ ಕಟ್ಟಿದ ತಪ್ಪಿಗೆ ಅದು ಏನೋ ಕೊಡ್ತಾನಂತ ಇಸ್ಕೊಂಡು ಹೋಗ್ತಿರೋ ಏನೋ? ಇಸ್ಕೊಂಡ್ಬಿಡಕ್ಕ, ಇಲ್ಲೇ ದಾರಿಲೇ ಸೆಟ್ಲ್ಮೆಂಟ್ ಮಾಡಿಬಿಡು. ನಾವೇನು ಕಾಯಂ ಇದ್ದು ಬಾಳೆ ಮಾಡೋರ ಬಿಡೋರ? ಸುಮ್ಮನೆ ಎದಕ್ಕೆ ಅವೆಲ್ಲ ವ್ಯವಹಾರ? ಅಕ್ಕ ಏನೇ ಮಾತಾಡ್ತಾ ಇದೆಯಾ? ಪಾಪುನ್ ಗತಿ ಏನಕ್ಕ? ನಿಂದು ಯಾಕೋ ರಾಶಿ ಮ್ಯಾಗ ಶನಿನ ಕುಂತಂಗೆ ಕಾಣ್ತೈತಿ. ಭಾಳ ಪಾಪ ಬಗ್ಗೆ ವಿಚಾರ ಮಾಡಕತ್ತಿ ತಂಗಿ. ಕರಿಯಾಕತ್ತನ ಹೋಗಿ ಬರ್ತಾಳಂತ ಕರ್ಕೊಂಡು ಹೋಗಿ ಬಾವ. ಕರಿ ಸೇಬುವಣ ಬಾರ. ಒಟ್ಟ ಬೇಡಕ್ಕ, ಒಂದು 50 ಕಮ್ಮಿ ಕೊಟ್ರು ಚಿಂತೆಲ್ಲ ಇಸ್ಕೊಂಡ್ಬಿಡು. ಕೊಟ್ಬಿಡಿ. ಎಟ್ 500 ಕೊಡ್ಲೆ? ಅಯ್ಯ ಬಾಡ್ಯ ಕಂಪೌಂಡ್ರಿ ಸಾಲಲ್ಲಿ ಇವು ತಾಯಿಲಿ ಅಕ್ಕ. ಅದು ತಾ ಕೊಳ್ಳಾಗಿಂತ ಕೈಯಾಗಿಂತ. ಇದು ನನ್ನ ಹುಡುಗಿಯರು ಎಲ್ಲರೂ ಪ್ರೀತಿಯಿಂದ ಹಾಕ್ಯಾರ. ಮತ್ತು ನಾವೇ ಇಬ್ರು ಮುದುಕಿಯರು ಕೇಳಕತ್ತೀವಿ ಅಂತ ಇಲ್ಲಿ ನಾವು ಹುಡುಗಿಯರ ಕೇಳಕತ್ತೀವಿ. ಅಕ್ಕ ಆ ಮೊಬೈಲ್ ಇಸ್ಕೊಳ್ಳಿ. ಆ ಮೊಬೈಲ್ ಅಂತ ಮೊದ್ಲು ಅದನ್ನ ಅದ್ರಾಗ ನಾನು 2 ವಿಡಿಯೋ ಅದಾವ. ಜೋಗದಲ್ಲಿ ಜಿಗದಿದ್ದಕ್ಕ ಎಂತ HD ಮೊಬೈಲ್ನಾಗ ರೆಕಾರ್ಡ್ ಮಾಡಿ ತಂಗಿ. ಫೇಸ್ ನಂದು, ಆದ್ರೆ ಎಲ್ಲ ಕೆಲಸ ಇವಂದಕ್ಕ. ಮತ್ತೇನಾರು ಐತೆ ನೋಡಿ. ಚಶ್ಮಾತ ತಾಕ ನನಗೆ ಸ್ಟ್ರೋಕ್ ಸಣ್ಣ ಆಕತ್ತೆ. ನೀನು ಹೊಟ್ಲಿದೆಯಲ್ಲ, ನಿನಗೆ ಸಣ್ಣ ಸ್ಟ್ರೋಕ್ ಆಗುತ್ತೆ. ಹಾಕೋಮ್ಮ ನೀನು ಹಾಕೋ. ಅಕ್ಕ ಸಣ್ಣ ಒಳಗಿಲ್ವಾ? ಅದಕ್ಕೆ ಸ್ಟ್ರೋಕ್ ಆಗುತ್ತೆ, ಹಾಕೋ. ತಗೋರಿ. ಏನು ಮತ್ತೆ 2 ಹುಡುಗಿಯರು ಕೊಡ್ತಾರ ನನಗೆ. ಅಷ್ಟೇ ಕಡ್ಡಿ ಅಂತ. ಏ 1 ಲಕ್ಷಕ್ಕೆ ಇದಂತೂ ಬಗೆಹರಿತು. ಇನ್ನೂ 2 ಲಕ್ಷ ಹೋಗ್ಲಿ. ಇದೊಂದು ಫಾರಿನ್ ಫಿಗರ್ ಇದ್ದಂಗೆ ಐತಿ. ಬಾರ ಕೆಂಪು ಸೇಬುವನ ಬಾ. ಜಿಟ್ಟ ಹಳೆ ಜಿಟ್ಟ. ಅವಳು ಫಾರಿನ್ ಫಿಗರ್ ಆದ್ರೆ ನಾನು ಇನ್ ವೆಸ್ಟ್ ಇಂಡೀಸ್ ಡಗಾರ ನೋಡ್ಕಣಕ್ಕ. ಎಂತ ಚಾಂಡಲ್ರಿದಾರ ನಮ್ಮ ಜಗತ್ನಲ್ಲಿ. ಇಂಥವ್ರು ಇದ್ರೆ ನಮ್ಮಂತ ಪತಿವ್ರತಿರು ಹೇಗಮ್ಮ ಬದುಕೋದು ಈ ಜಗತ್ನಲ್ಲಿ? ಅಕ್ಕ ನೀನ್ ಬಂದು ನಮ್ಗೆ ತುಂಬಾ ಪುಣ್ಯ ಬಂತಕ್ಕ. ಆಯ್ತಕ್ಕ, ನಿಂದ ಹೆಂಗಾರ ಮಾಡಿ ಬಾಂಬೆ ಓಪನ್ ಆಗ್ಲಕ್ಕ.
ಅಲ್ಲ ಇದು ಪುಣ್ಯ ಸಿಗ್ಲಕ್ಕ. ನಡಿಯಾಕಿ ಅಕ್ಕ ಬಂದಿದ್ದು ಚೆನ್ನಾಗಿ. ನಡಿ ನಡಿ ಎಲ್ಲಿ ಹೊಂಟ್ರಿ? ಮುಗೀತಕ್ಕ, ನಮ್ಮ ಡ್ಯೂಟಿ ಮುಗೀತು. ಒಂದು ದಿವ್ಸಕ್ಕೆ ಒಂದೇ ಕ್ಯಾಂಡಿಡೇಟ್ ಹಿಡಿದಕ್ಕ. ಅದ್ರಾಗ ಇವತ್ತು ಒಂದು ವಾರದ ಕಲೆಕ್ಷನ್ ಆಗಿಬಿಟ್ಟಕ್ಕ. ನಾನು ಸಣ್ಣ ಸಣ್ಣ ಮೀನು ಹಿಡಿತೀನಂದ್ರ ನನಗಿನ ದೊಡ್ಡ ತಿಮಿಂಗ್ಲನ ಹಿಡಿಯೋರು ನೀವು. ಇನ್ನು ನಿಮ್ಮನ್ನ ಬಿಡ್ತಿದ್ದೀನ? ಏ ಚೀಯಾ, ಯಾಕಕ್ಕ ಏನೇನೋ ಮಾತಾಡ್ತಿದ್ಯಾ? ಏ ಕಡ್ಯಾ, ಅಯ್ಯೋ ಅವ್ರು ನಮ್ಮ ಕೋ ಬ್ರದರ್ಸ್ ಅಕ್ಕ. ಹೌದಾ? ಅವ್ರು ರಾಖಿ ಕಟ್ಟಕ್ಕೋಸ್ಕರನೇ ಬಂದಿರೋದು ನಾವು. ABCD ಮಚ್ಚಲ್ ಬರ್ದೇನಗ ಕೊಯ್ಯಂದೆ ಕೊಡ್ಲಿನ. ಮತ್ತ ನಿಮ್ಮದೇನ್ರಿ ಒಳ್ಳೆ ಹುಡುಗ? ಬೆಳ್ಳೆ ಕಡಗ. ನಿನ್ನ ಅವ್ನು ಸ್ವಲ್ಪ ಹೆಂಗಸರು ನಡೆದಂಗೆ ನಡಿ ಅಂದ್ರೆ ಹಿಂಗೆ ಬರ್ತಾನೆ ಮಂಗನ ಮಗ. ಏನು ಮಾಡೋದು ಬಿಡ್ಲಿ, ನನಗೆ ಬೇರಿಂಗ್ನಾಗ ಗ್ರೀಸಿಂಗ್ ಆಗಿಲ್ಲ. ಆಮ್ಯಾಗಾದ್ರೂ ನಿನ್ನ ಹೆಣಕ ಇಡೋದಲ್ಲ ತಗೋ, ಈಗ ತೊಗೊಂಡ್ಬಿಡು. ತಗೋ ಇವನು ತಗೋ. ಏನ ಮನ್ಯಾಗದು ಅವನು ತಗೋ, ಮುಂದೆ ಬರೂ ತಗೋ. ಆದ್ರೆ ಇಬ್ಬರದಾಗ ಯಾರು ಮದುವೆ ಆಗ್ತಿ ಹೇಳು ಸಾಯ ಕಡೆ. ಹಂಗಾರ ಒಂದು ಕೆಲಸ ಮಾಡ್ರಿ, ನಾವು ಕಂಟಿನ್ಯೂ ಇಬ್ಬರದೀವಿ, ಎರಡೆರಡು ಮಾಡ್ಕೊಂತವ್. ಇಬ್ರು ಕೂಡಿ ಒಂದ ಮಾಡ್ರಿ. ಅಲ್ಲೇ ಗದ್ಲಕ್ಕೆ ಬಿಡೋದು ನಾವು. ನಾಳೆ ಸಂಜೆ ಬಯಲು ಬಸವೇಶ್ವರ ದೇವಸ್ಥಾನದ ಕಡೆಗೆ ಬಂದು ಬಿಡ್ರಿ. ಯಾಕೆ ಸುಣ್ಣ ಹಚ್ಚೋದೈತನ? ಇಲ್ಲ, ಪ್ರಸಾದ ಆದ್ಮ್ಯಾಗ ಎಲಿ ಎತ್ತವ್ರು ಯಾರು ಇಲ್ಲ ಅಂತ. ಪುಣ್ಯದ ಕೆಲಸ ಹೋಗಮ್ ನಡಿ. ಅಲ್ಲಿ ಬಂದ್ರಂದ್ರ ಊರ್ ಮಂದಿನೆಲ್ಲ ಕೂಡ್ಸಿರ್ತೀನಿ. ಅವ್ರು ಯಾರನ್ನ ಮದ್ವೆ ಆಗಂತಾರ ಅವ್ರನ್ನ ಮದ್ವೆ ಆಗ್ತೀನಿ. ನಾಳಿದ್ದೇವ ಮೊದ್ಲು ಬಿಚ್ಚಬೇಕು ಇವು ನಮಗೆ ಗಾಳಿ ತಡ್ರಿ ತಡ್ರಿ ತಡ್ರಿ. ನಿಮ್ಮನ್ನ ನೋಡಿ ನನ್ನ ತಲೆಗೆ ಒಂದು ಐಡಿಯಾ ಬಂತು. ಏನ್ ಬಂತು? ಇನ್ನು ಮೇಲಿಂದ ನಿಮ್ಮ ಉದ್ಯೋಗನ ಇದು. ಮಾಡಕ್ಕೆ ಏನಾರು ಉದ್ಯೋಗ ಐತೇನು? ಇಲ್ಲ ಬಿಡ್ರಿ. ಏನು ಇಲ್ಲ, ಇದ ಉದ್ಯೋಗ. ನಾ ಫೋನ್ ಮಾಡಿ ಕರಿತೀನಿ, ಇಂತಲ್ಲೊಂದು ಬಕ್ರಾ ಸಿಕ್ಕೈತಿ ಅಂತ ಹೇಳಿ ಬರಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಬೋಳಿಸ್ಬೇಕು. ಏ ವರ್ಕ್ ಫರ್ ಹೋಮ್ ಕೊಟ್ಲಪ್ಪ ಈಕಿ ನಮಗ. ನಾ ಬೇಕಾದ್ರೆ ಮಾಡ್ರಿ, ಬ್ಯಾಡ ಅಂದ್ರೆ ಬೇಡ್ರಿ. ಇದೊಂದು ಹೇಳ್ತಾಳು ಅವನ ಮ್ಯಾಗ. ಆದ್ರೆ ನಾನು ಸ್ವಲ್ಪ ಭಾಳ ಸ್ಮಾರ್ಟ್ ಕಾಣ್ತೀನಿ. ಸುಮ್ಮ ಅಕ್ಕಿನ ಇಟ್ಕೊಂಬಿಡ ಕೆಲಸಕ್ಕೆ. ಹೌದೌದು, ಅವನು ಫಾರಿನ್ ಫಿಗರ್ ಅಂತಾನೆ. ಇದಕ್ಕೆ ಇದ ಇರಲಿ ನೋಡ್ರಿ ಒಂದು ದಂಡಿಗೆ ಹಚ್ಚಿಗಿಚ್ಚಿರಿ ಅಂತೀನಿ ಆ ಕಡೆ. ಏ ಇಲ್ಲ ಹಂಗೇನ್ರ ಆತಂದ್ರೆ ನಾ ಇರ್ತೀನಿ ಅಲ್ಲಿ. ಅದಂತೂ ಕರೆ ಬಿಡು. ನಡಿ. ಯಾರಿಗೂ ಏನೇನು ನೀಡುವ ದೇವನ ನನ್ನಯ ಮನವಿ ಸಲ್ಲಿಸಲೇನು. ಬೆಚ್ಚನಿ ಭಾವ ತುಂಬಿಕೊಂಡಿರುವ ಮನಸ್ಸಿನ ಆಸೆ ಸಲ್ಲಿಸಲೇನು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗಂಡ ಬೇಕು. ಎಲ್ಲರೂ ಜಾತ್ರೆಯಲ್ಲಿ ತೇರನ್ನೇ ನೋಡುವಾಗ ಅವನು ನನ್ನೇ ನೋಡಬೇಕು. ಕಡ್ಯಾ ಚೀಯ ಹೋಗಿಬಿಟ್ರ? ಎಲ್ಲಿ ಹೋಗ್ತಾರ? ಮುಂದಿನ ಓಣ್ಯಾಗೂ ಇದನ್ನ ಮಾಡ್ತಿರ್ತಾರ, ಅಲ್ಲೇ ಹೋಗಿ ಹಿಡಿ.